ಪ್ರೀತಿಯ ವೀಕ್ಷಕರೇ, ನಮ್ಮ ನೆರೆಯ ರಾಜ್ಯ ಕೇರಳ ಮೂಲದ ಅರ್ಜುನ್ ಹಾಗೂ ಮನಾಫ್ ಎಂಬ ಎರಡು ವ್ಯಕ್ತಿಗಳ ಸಂಬಂಧ ಮಾನವೀಯತೆಯ ಸಂಬಂಧವಾಗಿದೆ. ಜನಸಾಮಾನ್ಯರಿಗೆ ಶಾಂತಿ, ಸಮಾಧಾನ, ಸೌಹಾರ್ದತೆಯ ಜೀವನ, ಸಹಬಾಳ್ವೆಯ ಜೀವನ ಹೇಗೆಂದು ಅವರ ಈ ಒಂದು ಸಂಬಂಧದ ಮೂಲಕ ನಮಗೆ ತೋರಿಸಿಕೊಟ್ಟಿದ್ದಾರೆ. ಇವರ ಈ ಒಂದು ಮಾನವೀಯ ಸಂಬಂಧ, ಗೆಳೆತನ ವರ್ತಮಾನ ಕಾಲದಲ್ಲಿ ಮಾದರಿಯಾಗಿಸುವಂತಿದೆ, ಭವಿಷ್ಯಕ್ಕೆ ಪ್ರೇರಣೆಯಾಗುತ್ತಿದೆ. ಮಾತ್ರವಲ್ಲ, ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿಯಲಿದೆ. ಇದರಲ್ಲಿ ಒಬ್ಬರು ವಾಹನ ಚಾಲಕ, ಲಾರಿ ಡ್ರೈವರ್ ಅರ್ಜುನ್, ಮತ್ತೊಬ್ಬರು ಲಾರಿಯ ಮಾಲೀಕ ಮನಾಫ್. ಇಬ್ಬರು ಕೇರಳ ಮೂಲದವರು. 73 ದಿವಸಗಳ ಮುಂಚೆ ಉತ್ತರ ಕನ್ನಡದ ಶಿರೂರು ಎಂಬ ಊರಿನಲ್ಲಿ ಗುಡ್ಡ ಕುಸಿತ ಉಂಟಾಗಿ ಗಂಗಾವಳಿ ನದಿಯಲ್ಲಿ ನಮ್ಮ ಅರ್ಜುನ್ ಲಾರಿನಡಿಯಲ್ಲಿ ಕೊಚ್ಚಿಕೊಂಡು ಹೋಗಿದ್ದರು. ಹೇಗಾದರೂ ಮಾಡಿ ನನ್ನ ಲಾರಿಯ ಚಾಲಕ, ಡ್ರೈವರ್ ಅರ್ಜುನ್ನನ್ನು ನಾನು ರಕ್ಷಿಸಿ ಅವರನ್ನು ಮೃತದೇಹವಾದರೂ ಕೂಡ ನಿಮಗೆ ಒಪ್ಪಿಸುತ್ತೇನೆ ಎಂದು ಮನಾಫ್ ಎಂಬ ಲಾರಿಯ ಮಾಲೀಕ ಅರ್ಜುನ್ ತಾಯಿಯಲ್ಲಿ ಮಾತು ಕೊಟ್ಟಿದ್ದರು. ಆ ಮಾತು ಕೊಟ್ಟಂತೆಯೇ 73 ದಿವಸಗಳ ನಿರಂತರ ರಕ್ಷಣಾ ತಂಡಗಳ ಕಾರ್ಯಚಟುವಟಿಕೆಯ ಫಲವೆಂಬಂತೆ ಅರ್ಜುನ್ ಮೃತದೇಹ ಲಭಿಸಿದಾಗ ಲಾರಿ ಮಾಲೀಕರಾದ ಮನಾಫ್ ರವರು ಅರ್ಜುನ್ ತಾಯಿಗೆ ಮಾತು ಕೊಟ್ಟಂತೆಯೇ ಅರ್ಜುನ್ ಅವರ ಮೃತದೇಹವನ್ನು ತಾಯಿಗೆ ಒಪ್ಪಿಸಿದ್ದಾರೆ ಅಥವಾ ಅರ್ಜುನ್ನ ಮನೆಗೆ ಒಪ್ಪಿಸಿದ್ದಾರೆ. ಇದರೆಡೆಯಲ್ಲಿ ಹಲವಾರು ಟೀಕೆಗಳು, ಅಪಹಾಸ್ಯಗಳು, ಹಲವಾರು ವಿಮರ್ಶೆಗಳು ಲಾರಿಯ ಮಾಲೀಕರಾದ ಮನಾಫ್ ಸಹಿಸಬೇಕಾಗಿ ಬಂತು. ಅದೆಲ್ಲವನ್ನು ಮನಾಫ್ ರವರು ಕ್ಷಮಿಸಿದರು. ನನಗೆ ಯಾವುದೇ ವ್ಯಕ್ತಿಯ ಟೀಕೆಗಳು, ಅಪಹಾಸ್ಯಗಳು, ವಿಮರ್ಶೆಗಳು ಲೆಕ್ಕವಲ್ಲ. ಅದನ್ನು ನಾನು ಗಣನೆಗೆ ತೆಗೆದುಕೊಳ್ಳುವುದೇ ಇಲ್ಲ. ಕೆಲವೊಮ್ಮೆ ನನಗೆ ನಷ್ಟ ಹೊಂದಿದ ಲಾರಿ ಅಥವಾ ಇನ್ನಿತರ ಏನಾದರೂ ವಸ್ತುಗಳು ನಷ್ಟ ಹೊಂದಿದರೂ ಕೂಡ ಆರ್ಥಿಕವಾಗಿ ಅಭಿವೃದ್ಧಿ ಉಂಟಾದಾಗ ನನಗೆ ಅದನ್ನು ಹಿಂಪಡೆಯಬಹುದು, ಮರಳಿ ಪಡೆಯಬಹುದು. ಆದರೆ ನನ್ನ ಗೆಳೆಯ, ನನ್ನ ಸ್ನೇಹಿತ, ನನ್ನ ಲಾರಿಯ ಚಾಲಕ ಅರ್ಜುನ್ ಅವರೊಬ್ಬ ಮನುಷ್ಯರಾಗಿದ್ದಾರೆ. ಆ ಮನುಷ್ಯತ್ವಕ್ಕೆ ನಾನು ಬೆಲೆ ಕೊಡಬೇಕು ಎಂಬ ಉದ್ದೇಶದೊಂದಿಗೆ ನಿರಂತರ 72 ದಿವಸಗಳ ಕಾರ್ಯಾಚರಣೆಯ ಬಳಿಕ ಅರ್ಜುನ್ ಮೃತದೇಹ ಸಿಕ್ಕಿದ ನಂತರ ಅದನ್ನು ಕೇರಳಕ್ಕೆ ತಲುಪಿಸುವಂತಹ ಒಂದು ಅತ್ಯುತ್ತಮ ಮಾನವೀಯ ಗುಣವನ್ನು ಇಲ್ಲಿ ಮನಾಫ್ ರವರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಖಂಡಿತವಾಗಿಯೂ ಇದು ನಮ್ಮ ಭಾರತದಲ್ಲಿ ಎಲ್ಲ ಜನಸಾಮಾನ್ಯರು ಕಲಿಯಬೇಕಾದಂಥ ಒಂದು ಶಾಂತಿ, ಸಮಾಧಾನದ ಸುಂದರ ಸಂದೇಶವಾಗಿದೆ. ಇದಾಗಿದೆ ದ್ವೇಷದ ಮಾರುಕಟ್ಟೆಯಲ್ಲಿ ಪ್ರೀತಿಯ ಅಂಗಡಿ ತೆರೆದವರು ಎಂಬ ಸಂದೇಶಕ್ಕೆ ಹೆಚ್ಚು ಮೆರುಗನ್ನು ನೀಡುವುದು ಈ ಒಂದು ಘಟನೆಯಾಗಿದೆ. ಒಟ್ಟಿನಲ್ಲಿ ಪ್ರಜಾಪ್ರಭುತ್ವವೆಂಬ ಭವ್ಯ ಪರಂಪರೆ ಇರುವ ನಮ್ಮ ಈ ಭಾರತ ದೇಶದಲ್ಲಿ ಶಾಂತಿ, ಸಮಾಧಾನ, ಸೌಹಾರ್ದತೆಯ ಜೀವನ, ಮಾನವೀಯ ಗುಣಗಳನ್ನು ಕಲಿಸಿಕೊಡುವಂತಹ ಇಂತಹ ಕಹಾನಿಗಳು, ಕಥೆಗಳು, ಸಂಬಂಧಗಳು ಇನ್ನೂ ಹೆಚ್ಚೆಚ್ಚು ನಾವು ಅನುಭವಿಸುವಂತಾಗಬೇಕು. ಅದಕ್ಕಾಗಿ ಈ ಒಂದು ಘಟನೆ ನಮಗೆ ಪ್ರೇರಣೆಯಾಗಲಿ, ಮಾದರಿಯಾಗಲಿ. ನಮ್ಮ ಅರ್ಜುನ್ ಹಾಗೂ ಮನಾಫ್ ಎಂಬ ಈ ಎರಡು ಸಂಬಂಧಗಳು, ಈ ಎರಡು ವ್ಯಕ್ತಿಗಳು ಕೇವಲ ಕೇರಳಕ್ಕೆ ಮಾತ್ರ ಮಾದರಿಯಲ್ಲ, ಭವ್ಯ ಭಾರತಕ್ಕೆ ಮಾತ್ರ ಮಾದರಿಯಲ್ಲ, ಇಡೀ ವಿಶ್ವಕ್ಕೆ ಇವರು ಮಾದರಿಯಾಗಿದ್ದಾರೆ ಎಂಬ ಸುಂದರ ಸಂದೇಶವನ್ನು ವೀಕ್ಷಕರಾದ ನಿಮಗೆ ತಿಳಿಸುತ್ತಾ ನನ್ನ ಈ ವಿಡಿಯೋ ಕೊನೆಗೊಳಿಸುತ್ತಿದ್ದೇನೆ. ಅಸ್ಸಲಾಮು ಅಲೈಕುಂ.